ಮತ್ತೆರಡು ವಿವಾದಗಳನ್ನು ಎಳೆದುಕೊಳ್ಳಲು ಸಿದ್ಧವಾಯಿತಾ ಸರ್ಕಾರ ಅನ್ನೋ ಪ್ರಶ್ನೆ ಈಗ ಮತ್ತೆರಡು ವಿವಾದಗಳನ್ನು ಎಳೆದುಕೊಳ್ಳಲು ಸಿದ್ಧವಾಯಿತಾ ಸರ್ಕಾರ ಅನ್ನೋ ಚರ್ಚೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಪ್ರಕೃತಿ ಲೂಟಿಕೋರರಿಗೆ ರತ್ನಗಂಬಳಿ ಹಾಕಲು ಮುಂದಾಯ್ತಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ. ರಾಜ್ಯದಲ್ಲಿ ಮತ್ತಷ್ಟು ಸಡಿಲಗೊಳ್ಳುತ್ತಾ ಗಣಿಗಾರಿಕೆಯ ನಿಯಮಗಳು. ರಾತ್ರಿ ವೇಳೆ ಗಣಿಗಾರಿಕೆಗೆ ವಿಧಿಸಿದ್ದ ನಿಷೇಧ ತೆರವುಗೊಳಿಸಲು ಈಗ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಪರಿಸರ ಪ್ರೇಮಿಗಳ ಕಣ್ಣು ಕೆಂಪಗಾಗಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆ. ಮತ್ತೆರಡು ವಿವಾದಗಳನ್ನು ಎಳೆದುಕೊಳ್ಳಲು ಸಿದ್ಧವಾಯ್ತಾ ರಾಜ್ಯ ಸರ್ಕಾರ ಅನ್ನೋ ಚರ್ಚೆ ಈಗ ಜೋರಾಗಿದೆ. ಪ್ರಕೃತಿ ಲೂಟಿಕೋರರಿಗೆ ರತ್ನಗಂಬಳಿ ಹಾಕಲು ಮುಂದಾಯ್ತಾ ಸರ್ಕಾರ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮತ್ತಷ್ಟು ಸಡಿಲಗೊಳ್ಳುತ್ತಾ ಗಣಿಗಾರಿಕೆಯ ನಿಯಮಗಳು ಅನ್ನೋ ಚರ್ಚೆ ಕೂಡ ಈಗ ಬರ್ತಾ ಇದೆ. ಮತ್ತೊಂದು ಕಡೆ ರಾತ್ರಿ ವೇಳೆ ಗಣಿಗಾರಿಕೆಗೆ ವಿಧಿಸಿದ್ದ ನಿಷೇಧ ತೆರವುಗೊಳಿಸಲು ಚಿಂತನೆ. ಪರಿಸರ ಪ್ರೇಮಿಗಳ ಕಣ್ಣು ಕೆಂಪಗಾಗಿಸಿದ ರಾಜ್ಯ ಸರ್ಕಾರದ ನಡೆ. ಇನ್ನು ರಾತ್ರಿ ಗಣಿಗಾರಿಕೆ ನಿಷೇಧದ ತೆರವಿಗೆ ಮುಂದಾದ ರಾಜ್ಯ ಸರ್ಕಾರ. ಕಬ್ಬಿಣ ಹದಿರಿನ ಮರುವರ್ಗೀಕರಣಕ್ಕೆ ರಾಜ್ಯ ಸರ್ಕಾರದ ಚಿಂತನೆ. ಕಬ್ಬಿಣದ ಹದಿರನ್ನು ಅರಣ್ಯೇತರ ಸಂಪತ್ತು ಎಂದು ಪರಿಗಣನೆಗೆ ಈಗ ನಿರ್ಧಾರ. ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಈ ಎರಡೂ ವಿಚಾರಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥ ಸಾಧ್ಯತೆ ಕೂಡ ಇದೆ. ಹಿಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆಯೂ ಕೂಡ ಇದೆ. ರಾತ್ರಿ ಗಣಿಗಾರಿಕೆ ನಿಷೇಧದ ತೆರವಿಗೆ ಮುಂದಾದ ರಾಜ್ಯ ಸರ್ಕಾರ. ಕಬ್ಬಿಣ ಅದಿರಿನ ಮರು ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರದ ಚಿಂತನೆ. ಕಬ್ಬಿಣದ ಅದಿರನ್ನು ಅರಣ್ಯೇತರ ಸಂಪತ್ತು ಎಂದು ಪರಿಗಣಿಸುವ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಲು ಮುಂದಾಗಿದೆ ಅಂತಕ್ಕಂಥ ಒಂದು ಚರ್ಚೆ ಈಗ ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಈ ಎರಡೂ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ. ಇಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಗಣಿ ಲೂಟಿಗೆ ಕ್ಯಾಬಿನೆಟ್ ಲೈಸೆನ್ಸ್, ಪರಿಸರ ಪ್ರೇಮಿಗಳ ಆಕ್ರೋಶ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಆ ನಿರ್ಧಾರದ ಹಿಂದಿರುವ ಉದ್ದೇಶವೇನು ಅನ್ನೋ ಚರ್ಚೆ ಈಗ. ಉದ್ದೇಶ ನಂಬರ್ 1, ಗಣಿಗಾರಿಕೆ ಕ್ಷೇತ್ರಕ್ಕೆ ಮತ್ತಷ್ಟು ಮುಕ್ತ ಅವಕಾಶ ಕೊಡುವುದು. ಉದ್ದೇಶ ನಂಬರ್ 2, ರಾಜ್ಯದ ಬೊಕ್ಕಸಕ್ಕೆ ಹಣ ಹರಿದು ಬರುವಂತೆ ಮಾಡುವುದು. ರಾಜ್ಯದ ಪರಿಸರ ಜೀವನಕ್ಕೆ ದುಬಾರಿಯಾಗುತ್ತಾ ಸರ್ಕಾರದ ಈ ನಿರ್ಧಾರ. ಒಂದು ಕಡೆ ಬೊಕ್ಕಸ ತುಂಬಿಸೋದು, ಮತ್ತೊಂದು ಗಣಿಗಾರಿಕೆಗೆ ಒಂದು ಮುಕ್ತ ಅವಕಾಶ ಕೊಡೋದು. ಎರಡು ವಿಚಾರಗಳನ್ನು ಅಲ್ಲಗಳೆದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಾಯ್ದೆಗೆ ತಿದ್ದುಪಡಿ ತರುವಂತಹ ವಿಚಾರಗಳು ಸರ್ಕಾರದ ಮುಂದಿಲ್ಲ ಅಂತಿದ್ದಾರೆ. ಈಗ ಈ ಬಗ್ಗೆ ಸರ್ಕಾರಕ್ಕೆ ಯಾರಾದರೂ ಸಲಹೆಗಳನ್ನು ಕೊಟ್ಟಿರಬಹುದು. ಈ ವಿಚಾರವನ್ನು ಅರಣ್ಯ ಸಚಿವರು ಅಲ್ಲಗಳೆತಿದ್ದಾರೆ. ಈ ಬಗ್ಗೆ ರಾಜ್ಯ ಸರ್ಕಾರ ಇನ್ನೂ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ. ಈಗ ಒಂದು ಕಡೆ ಗಣಿ ಲೂಟಿಗೆ ಕ್ಯಾಬಿನೆಟ್ ಲೈಸೆನ್ಸ್ ಕೊಡೋಕ್ಕೆ ಮುಂದಾಗಿದೆಯಾ, ಆ ಮೂಲಕ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗ್ತಿದೆಯಾ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ನಿರ್ಧಾರದ ಹಿಂದಿರುವ ಉದ್ದೇಶವೇನು? ಹಾಗೆ ನೋಡೋದಾದರೆ ಎರಡೇ ಉದ್ದೇಶ. ಒಂದು, ಗಣಿಗಾರಿಕೆ ಕ್ಷೇತ್ರಕ್ಕೆ ಮತ್ತಷ್ಟು ಮುಕ್ತ ಅವಕಾಶ ಕೊಡುವುದು, ಮತ್ತು ಎರಡನೇದು ರಾಜ್ಯದ ಬೊಕ್ಕಸಕ್ಕೆ ಹಣ ಹರಿದು ಬರುವಂತೆ ಮಾಡುವುದು. ಎರಡೇ ಉದ್ದೇಶ. ಇದರಿಂದ ರಾಜ್ಯದ ಪರಿಸರ ಜೀವನಕ್ಕೆ, ಜನಜೀವನಕ್ಕೆ ದುಬಾರಿಯಾಗುತ್ತೆ ಸರ್ಕಾರದ ನಿರ್ಧಾರ ಅನ್ನತಕ್ಕಂಥ ಚರ್ಚೆ ಈಗ. ಈ ಎರಡು ವಿಚಾರಗಳನ್ನು ಈಗ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅಲ್ಲಗಳೆದಿದ್ದಾರೆ. ಅಂತ ಯಾವುದೇ ಒಂದು ವಿಚಾರಗಳು ನಮ್ಮ ಮುಂದೆ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೆ ಯಾರಾದರೂ ಸಲಹೆಯನ್ನು ಕೊಟ್ಟಿರ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಈಗ ಈಶ್ವರ್ ಖಂಡ್ರೆ ಅವರು ಸ್ಪಷ್ಟಪಡಿಸಿದ್ದಾರೆ.